ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ಒಂದು ದೇವಸ್ಥಾನದ ಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ನಮಗೆ ಹರಕೆ ಇತ್ತು ನಮ್ಮ ಮನೆಯವ್ರದ್ದು. ಏನಂತಂದರೆ ಏನಾದರೂ ಇನ್ಫೆಕ್ಷನ್ಸ್ ಅಂತ ಅಂತಾರೆ, ಅದನ್ನ ಹಳ್ಳಿ ಭಾಷೆಯಲ್ಲಿ ನಾಗರಾಗೋದು ಅಂತ ಹೇಳ್ತಾರೆ. ಅದವಾಗ ಆಗಿ ಅದನ್ನು ಹರಕೆ ಕಟ್ಕೊಂಡಿರೋದ್ರಿಂದ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಎಷ್ಟೊಂದು ಸಲ ಹೋಗಬೇಕು ಅಂದ್ಕೊಂಡು ಆಗಿರಲಿಲ್ಲ. ಸದ್ಯ ಈ ಸಂಡೇ ಎದ್ದು ಬೇಗ ಪೂಜೆ ಮುಗಿಸಿ ಹೊರಟ್ವಿ. ನಮ್ಮ ಅತ್ತೆ ಮತ್ತು ನಾದಿನಿ ಮಗ ಬಂದಿದ್ದರು. ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಕೆಲವು ಕಾರಣಗಳಿಂದ ಬರೋಕ್ಕಾಗಲಿಲ್ಲ. ಚೆನ್ನಾಗಿರುತ್ತೆ ಅಲ್ವಾ, ಎಲ್ಲ ಫ್ಯಾಮಿಲಿ ಒಂದು ದೇವಸ್ಥಾನಕ್ಕಾಗಲಿ ಎಲ್ಲೇ ಹೋದ್ರೂ ಒಟ್ಟಿಗೆ ಹೋಗಿ ಮುಗಿಸ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಹಂಗೆ ಅಂದ್ಕೊಂಡ್ವಿ. ಬಟ್ ಆ ಥರ ಆಗಲಿಲ್ಲ. ಮುಗಿಸ್ಕೊಂಡು ಹೋದ್ವಿ. ಇದು ಬಂದು ಬನ್ನೂರ ಹತ್ರ 1 ಕಿಲೋಮೀಟರ್ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಮತ್ತಿತಾಳೇಶ್ವರ ದೇವಸ್ಥಾನ ಅಂತ. ಈ ಗದ್ದೆ ತೋಟಗಳ ಮಧ್ಯೆ ಇರೋದು. ನಾವು ಹೋಗೋಷ್ಟರಲ್ಲಿ ಒಂದು 9-10 ಗಂಟೆ ಆಗಿತ್ತು. ಆಗಲೇ ಎಲ್ಲ ಬಂದು ಸ್ನಾನ ಮಾಡೋದು, ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ತುಂಬ ಜನ ಬಂದಿದ್ದರು. ಅಲ್ಲಿ ಹೋದ ತಕ್ಷಣ ದೇವಸ್ಥಾನದ ಪಕ್ಕನೇ ಒಂದು ಹೊಳೆ ಇದೆ. ಹೋದ ತಕ್ಷಣ ಸ್ನಾನ ಮಾಡೋರು ಮಾಡ್ಕೋಬೋದು, ಇಲ್ಲ ಅಂತಂದರೆ ಒಂಥರ ತೀರ್ಥ ಥರ ಹಾಕೋಬೋದು ನೀರನ್ನು. ದೇವಸ್ಥಾನ ಇದು ಈ ಅಲರ್ಜಿ ಆಗಿರ್ಬೋದು, ಬಾಡೀಲಿ ಏನೇ ಒಂದು ಇನ್ಫೆಕ್ಷನ್ಸ್ ಥರ ಆದರೆ ಇಲ್ಲಿ ಒಂದು ಎಣ್ಣೆ ಮತ್ತು ಒಂದು ಪುಡಿ ಕೊಡ್ತಾರೆ. ಅದನ್ನು ಸೈಡಲ್ಲಿ ಹಾಕಿರ್ತೀನಿ ನಾನು. ಅದನ್ನ ಪೂಜೆ ಮುಗಿಸ್ಕೊಂಡ ತಕ್ಷಣವೇ ತೊಗೋಬೇಕು. ತೊಗೊಂಡಿದ್ದು ಸ್ಕಿಪ್ ಆಗಿದೆ. ನಾವು ಪೂಜೆ ಮುಗಿಸ್ಕೊಂಡ್ವಿ. ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡು ಇರೋಣ ಅಂದ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡಿದ್ವಿ. ದೇವಸ್ಥಾನ ಸುತ್ತಲೂ ಜಾಗ ಇದೆ ಅಡುಗೆ ಮಾಡ್ಕೊಳ್ಳೋಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲ ಅಲ್ಲಿ ಸುಮಾರು ದೇವಸ್ಥಾನಗಳು ಇದೆ, ಒಂದು 2-3 ಮುಗಿಸ್ಕೊಂಡು ಆದಮೇಲೆ ಒಂದು ನಾಗರ ಕಲ್ಲುಗಳಿಗೆ ಅಂತಲೇ ಒಂದು 500-1000 ಇರಬೇಕು. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ಎಷ್ಟು ಅಂತ. ಅಲ್ಲಿ ಪೂಜೆ ಮಾಡಬೇಕು. ಹರಕೆ ಇರೋರು ನಮ್ಮ ಮನೆಯವ್ರಿಗಿದ್ದರಿಂದ ಅವರೇ ಪೂಜೆ ಮಾಡ್ತಿದ್ದಾರೆ. ಒಂದು ಗ್ಲಾಸಲ್ಲಿ ಹಾಲು ಅಲ್ಲೇ ಸಿಗುತ್ತೆ, ಬೇಕಂದರೆ ಒಂದು ಪ್ಯಾಕೆಟ್ ಹಾಲು ಹೋಗ್ಬೋದು. ಒಂದು 3 ಕಲ್ಲಿಗೆ ಅಥವಾ 5 ಕಲ್ಲಿಗೆ ಒಂದು 3 ಸಲ ಒಂದು ಹಾಲು ಹಾಕಿ ಒಂದು ಸ್ವಲ್ಪ ಬಾಳೆಹಣ್ಣು ಇಟ್ಕೊಂಡ್ರೆ ಮುಗೀತು. ಇದೆಲ್ಲ ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ, ಅಲ್ಲಿ ಎಣ್ಣೆ ಮತ್ತು ಪುಡಿ ಕೊಡ್ತಾರೆ. ಅದನ್ನು ನಮಗೆ ಎಲ್ಲಿ ನಾಗರು ಥರನೋ ಅಥವಾ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ ಅದು ಆಗಿರುತ್ತೋ ಅಲ್ಲಿ ದಿನ ಹಚ್ಕೊಂಡು ಒಂದು 5 ವಾರ ನಾನ್ ವೆಜ್ ತಿನ್ನೋಂಗಿಲ್ಲ. ಅದನ್ನಂತೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇನ್ನೊಂದು ವಿಶೇಷತೆ ಏನಂತಂದರೆ, ಅಲ್ಲಿಗೆ ಹೋದ್ಮೇಲೆ ಏನಾದರೂ ಅಲ್ಲಿ ಮಾಡಿ ತಿನ್ಕೊಬರ್ಬೇಕು ಅಂತ ಒಂದು ಆವಾಗಿಂದ ಪದ್ಧತಿ ಇದೆ. ನಾವು ಫ್ಯಾಮಿಲಿ ಎಲ್ಲ ಹೋಗಿ ವಡೆ, ಪಾಯಸ, ಬಾತು ಆ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿಂದ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಕೂಡ ಇದ್ದಿದ್ದರಿಂದ ಬಾತು ಬೆಲ್ಲನ ಮಾಡ್ಕೊಂಡ್ವಿ. ನಾನು ನಮ್ಮ ಯಜಮಾನ್ರು ಎಲ್ಲ ಕಟ್ ಮಾಡಿಕೊಟ್ವಿ. ಇಲ್ಲಿ ನಮ್ಮ ಅಮ್ಮ ಅವರು ಅಂದರೆ ನಮ್ಮ ಅತ್ತೆ ಅವರು ಬಾತು ಬೆಲ್ಲನ ಮಾಡ್ತಾಯಿದ್ದಾರೆ. ಏನಂತಂದರೆ ಇಲ್ಲಿ ಅವಾಗೆಲ್ಲ ಒಲೆನೇ ಉಪಯೋಗಿಸ್ತಿದ್ದು. ಈಗಲೂ ಕೆಲವರು ಹಳೆ ನಂಬಿಕೆ ಇರೋರು ಒಲೆಯಲ್ಲಿ ಮಾಡ್ಕೋತಾರೆ. ಇಲ್ಲಾಂದರೆ ಗ್ಯಾಸ್ ಸ್ಟವ್ವು ಎಲ್ಲ ಸುಮಾರು ಜನ ಹಂಗೇ ಗ್ಯಾಸ್ ಸ್ಟವ್ವು, ಕುಕ್ಕರ್ ಎಲ್ಲ ತೊಗೊಂಡು ಬಂದು ಫ್ಯಾಮಿಲಿ ಎಲ್ಲ ಸೇರಿ ಮಾಡ್ಕೊತಾಯಿದ್ರು. ನಾವು ಏನೂ ತೊಗೊಂಡೋಗಿಲ್ಲ. ಸದ್ಯ ಒಲೆಯಲ್ಲಿ ಮಾಡಿಕೊಂಡು ಮುಗಿಸ್ಕೊಂಡ್ವಿ. ಈ ದೇವಸ್ಥಾನ ಅಂತೂ ಏನು ಹೇಳಿದ್ನಲ್ಲ, ಇನ್ಫೆಕ್ಷನ್ಸ್ಗಂತೂ ತುಂಬ ಒಳ್ಳೆಯದು. ಈ ಡಾಕ್ಟ್ರಿಗೆ ತೋರಿಸಿದ್ರು ಹೋಗಲಿಲ್ಲ ಅನ್ನೋವಂಥ ಕೆಲವೊಂದು ರ್ಯಾಷಸ್ ಥರ ಎಲ್ಲ ಆಗಿರೋದಕ್ಕೆ ಇಲ್ಲಿಗೆ ಬಂದರೆ ತುಂಬ ಒಳ್ಳೆಯದು. ಒಂದು ಸಲ ಬಂದು ಟ್ರೈ ಮಾಡಿ. ಸದ್ಯ ಬೇಗ ಎಲ್ಲ ಮುಗಿಸ್ಕೊಂಡು ಬಾತು ಬೆಲ್ಲನ ಅಲ್ಲಿ ಮಾಡಿದ ತಕ್ಷಣವೇ ಯಾರು ಹರಕೆ ಇರುತ್ತೋ ಅವರು ಹೋಗಿ ಪೂಜೆ ಮಾಡಿಕೊಂಡು ಕೈ ಮುಗಿದು ಪ್ರಸಾದ ನೈವೇದ್ಯ ಥರ ಸಲ್ಲಿಸಿ ತಿರ್ಗಾ ಅವರೂ ಕೂಡ ಈ ನೆಲದಲ್ಲಿ ಅಂದರೆ ದೇವಸ್ಥಾನ ಸುತ್ತ ಜಾಗ ಇರುತ್ತೆ ಕ್ಲೀನಾಗಿ, ಅದನ್ನು ತೊಳ್ಕೊಂಡು ನೀಟಾಗಿ ಒಪ್ಪತ್ತು ಬಿಡ್ತಾರೆ ಅಂತ ಹೇಳ್ತೀವಲ್ಲ, ಆ ಥರ ತಿನ್ನಬೇಕು. ಆ್ಯಕ್ಚುಲಿ ಇದನ್ನ ನಾನು ಮಾಡಬೇಕಿತ್ತು. ಅಷ್ಟರಲ್ಲಿ ನನ್ನ ಮಗ ಎಲ್ಲೋ ಮಾಮೂಲಿ ನಿಮಗೆ ಗೊತ್ತಿರುತ್ತಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅವನ್ನ ಕರ್ಕೋಗಿ ಬರೋಷ್ಟರಲ್ಲಿ ನಮ್ಮ ಮನೆಯವರು ತಿಂದು ಬಂದುಬಿಟ್ಟಿದ್ರು. ಸರಿ ಓಕೆ ಅಂದ್ಬಿಟ್ಟು ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ತಿಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ದೇವರಿಗೆಲ್ಲ ಕೈ ಮುಕ್ಕೊಂಡು ಅಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ಲಿಗೆ ಹೊರಟ್ವಿ. ಏನಂತಂದರೆ ಒಂದು 15 ವರ್ಷದಿಂದನೂ ಸಹ ನಾವು ಮೀಟೇ ಮಾಡಿಲ್ಲ ಈ 10th ಫ್ರೆಂಡ್ಸು. ಅಲ್ಲಿ ನಾವು ಒಂದು ವಾರದಿಂದ ಫೋನ್ ಮಾಡ್ತಿದ್ರು. ಒಬ್ಬಳು ಹುಬ್ಳಿಲಿ ಹೇಮಾವತಿ ಅಂತ, ಒಬ್ಬಳು ರಾಮನಗರದಲ್ಲಿರೋದು ಸುಲೋಚನಾ ಅಂತ. ಸುಲೋಚನಾ ಅನ್ನೋ ಫ್ರೆಂಡ್ ಮನೇಲಿ ಹಬ್ಬ ಇದ್ದಿದ್ದರಿಂದ ಈ ಮದ್ದೂರ ಹತ್ರ ಹಬ್ಬ ಇದ್ದಿದ್ದದು. 1 ವೀಕಿಂದ ಫೋನ್ ಮಾಡ್ತಿದ್ರು. ಹೋಗಬೇಕು ಅಂತ ಕನ್ಫರ್ಮ್ ಇರಲಿಲ್ಲ. ಆದ್ರೂ ನಮ್ಮ ಮನೆಯವ್ರಿಗೆ ಹೇಳಿದೆ ಹಿಂಗೆ ಕರೀತಿದ್ದಾರೆ ಅಂತ. ಆಯಿತು ಸರಿ ಬಿಡು, ಆಯಿತು ಹೋಗೋಣ ಅಂದ್ಕೊಂಡು ಸದ್ಯ ಕರ್ಕೊಂಡು ಹೋದರು. ಖುಷಿ ಆಯಿತು.
ಯಾಕಂದರೆ ಬೇರೆ ಸುಮಾರು ಫ್ರೆಂಡ್ಸ್ ಎಲ್ಲರೂ ನಾನು ಮೀಟ್ ಮಾಡಿದ್ದೆ. ಇವ್ರನ್ನಂತೂ ನಿಜ ಒಂದು 14-15 ವರ್ಷದಿಂದನೂ ಸಹ ಮೀಟ್ ಮಾಡಿರಲಿಲ್ಲ. ನಮ್ಮ ಮನೆಯವರು ಒಪ್ಕೊಂಡಿದ್ದಕ್ಕೂ ಖುಷಿಯಾಯಿತು. ಅವರು ಏನಿಲ್ಲ ಹೇಳಿದರು, ನೀನು ಆದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ನೀನೇ ಹೋಗ್ಬಾ ಅಂತ ಹೇಳಿದರು. ಸದ್ಯ ಅವರೇ ಒಪ್ಕೊಂಡು ದೇವಸ್ಥಾನದಿಂದ ಹೊರಟ್ವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ಅವರು ಆಲ್ಮೋಸ್ಟ್ ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ಇವಳು ಹೇಮಾವತಿ ಅಂತ, ಅಲ್ಲಿ ಪೂಜೆ ಮಾಡ್ತಿರೋದು ಸುಲೋಚನಾ ಅಂತ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಮಗಂಗಂತೂ ಮಗಳಿಗೆ ನನ್ನ ನಾದಿನಿ ಮಗನಿಗೆಲ್ಲ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ತುಂಬ ಟೈಮ್ ಸ್ಪೆಂಡ್ ಮಾಡಿಕೊಂಡ್ರು ಅವರು, ಖುಷಿಯಿಂದ ಆಟ ಆಡಿಕೊಂಡು. ಅವ್ರಿಗೆ ಹೊಸ ಫ್ರೆಂಡ್ಸ್ ಸಿಕ್ಕಿ ಖುಷಿ ಆಯಿತು, ನಂಗೆ ಹಳೆ ಫ್ರೆಂಡ್ಸ್ ಸಿಕ್ಕಿ ಖುಷಿ ಆಯಿತು. 15 ವರ್ಷದಿಂದ ಮಾತಾಡದಿರೋ ವರ್ಷನೂ ಒಂದು 2 ಅವರ್ 3 ಅವರಲ್ಲೇ ಆಲ್ಮೋಸ್ಟ್ ಮುಗಿಸ್ಕೊಂಡ್ವಿ. ತುಂಬ ಖುಷಿ ಆಯಿತು. ಯಾಕಂದರೆ ಮೈಸೂರು, ಹುಬ್ಳಿ, ರಾಮನಗರ ಎಲ್ಲೆಲ್ಲೋ ಇರೋ ಫ್ರೆಂಡ್ಸ್ಗಳು ಹೀಗೆ ಒಂದೇ ಕಡೆ ಮೀಟ್ ಆದ್ರಂತೂ ಸಖತ್ತಾಗಿರುತ್ತೆ. ಆ ಒಂದು ಎಂಜಾಯ್ಮೆಂಟೇ ಬೇರೆ ಥರ. ನಾವು ಹೋಗೋಷ್ಟೆಲ್ಲ ಆಲ್ಮೋಸ್ಟು ರೆಡಿ ಮಾಡ್ಕೋತಾ ಇದ್ದರು. ಅದು ಎಡೆ ಇಕ್ತಾರಲ್ಲ ಅದಕ್ಕೆಲ್ಲ ಅಡುಗೆ ಎಲ್ಲನೂ ಅವರು ವಾರ್ಗಿತ್ತಿ, ಸುಲೋಚನಾ ಅವರು ವಾರ್ಗಿತ್ತಿ ಮತ್ತು ಅವ್ರ ಯಜಮಾನ್ರು ಎಲ್ಲ ಸೇರಿ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ ಹೇಮಾವತಿ ಎಲ್ಲ ಸೇರಿ ಮುಗಿಸಿದ್ರು. ಅಲ್ಲಿ ಕಾಣಿಸ್ತಿದ್ರಲ್ಲ ಅವರು ನನ್ನ ಫ್ರೆಂಡ್ ಯಜಮಾನ್ರು, ಸುಲೋಚನಾ ಅವರ ಯಜಮಾನ್ರವರು. ನೋಡಿ ನಮ್ಮ ಫ್ರೆಂಡ್ಸ್ ನಗ್ತಾ ಇದ್ದಾರೆ. ನಾನು ಆಯ್ ಮಾಡ್ರೆ ಅಂತ ಇದ್ದರೆ ಮಾಡ್ತಾನೆ ಇಲ್ಲ. ಸುಲೋಚನೆಗಂತೂ ಸಖತ್ ನಾಚಿಕೆ ಸ್ವಭಾವ ಅವಳಿಗೆ. ಆಯ್ ಮಾಡೆ ಅಂತಂದರೆ ನಾಚ್ಕೊಂಡೇ ಹೋಗ್ಬಿಟ್ಲು. ಹೇಮಾವತಿ ಆ ಥರ ಏನೆಲ್ಲ ಬೋಲ್ಡು. ಆದಷ್ಟು ಹೊರಟೆ ಉಟ್ಕೊಂಡು ತುಂಬ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕೆಲವೊಂದು 2-3 ಪಿಕ್ ತೊಗೊಂಡ್ವಿ ಅಷ್ಟೇ. ಮಾಡಿಕೊಂಡು ಊಟ ಮುಗಿಸ್ಕೊಂಡು ತಿರ್ಗಾ ವಾಪಸ್ಸಾದ್ವಿ. ಆ್ಯಕ್ಚುಲಿ ಎಲ್ಲರೂ ಮೈಸೂರಿಗೆ ಬರ್ತೀನಿ ಅಂತ ಹೇಳಿದರು. ಕೊನೆಗೂ ಅದೇವರು ನನ್ನನ್ನೇ ಅವ್ರ ಹತ್ರ ಹೋಗಿ ಮೀಟ್ ಮಾಡೋ ಥರ ಆಯಿತು. ಖುಷಿ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಒಂದು ದೇವಸ್ಥಾನದಾಗಿರ್ಬೋದು, ಫ್ರೆಂಡ್ಸ್ 15 ವರ್ಷ ಮೀಟ್ ಮಾಡಿದ್ದಾಗಿರ್ಬೋದು ಎಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.